ಇಲ್ಲಿ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂದರೆ ಒಂದು ಒಂದು ಅಘೋಷಿತ ಯುದ್ಧ ಅಂತ, ಒಂಥರ ಕೋಲ್ಡ್ ವಾರ್ ಶುರುವಾಗಿದೆ ಅವರೊಳಗೆಯ. ನಾನು ಬೇರೆ ಥರ ಸುದ್ದಿ ಕೊಡಬೇಕು, ನಾನು ಬೇರೆ ಥರ ಸುದ್ದಿ ಕೊಡಬೇಕು ಅಂತ ಕೆಲವರು ಸತ್ಯ ಸುದ್ದಿ 100% ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಅವರು ಹೇಳಿದ ಸುದ್ದಿಗೆ ತಿರುಚಿ ಇವ್ರದೇ ಒಂದು ಯಾವುದೋ ತಲಾಟೆ ಸುದ್ದಿ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಬಂದ ನಮ್ಮಲ್ಲಿಗೆ, ನಮ್ಮ ಬೇಲೂರು ಆ ಭಾಗಕ್ಕೆ ಬಂದ, ಎಲ್ಲವೂ ಸರಿ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ನ್ಯೂಸ್ ಕೊಡ್ತಾ ಇದ್ರು ಈಗಿರೋರೆಲ್ಲ. ಆ ಮುಂಚೆ ಬಂದು ಅವನಿಗೇನೋ ಒಂದು ಅದೃಷ್ಟದಲ್ಲಿ ನಮ್ಮ ಆನೆಗಳ ಹರ್ಡ್ ಸಿಕ್ತು ಬೇಲೂರು ಭಾಗದಲ್ಲಿ. ಆ ಮುಂಚ ಅಲ್ಲಿ ಕ್ಯಾಪ್ಟನ್ ಆನೆನ ಸರಿ ನೋಡೇ ಇಲ್ಲ. ಕ್ಯಾಪ್ಟನ್ ಆನೆ ನೋಡ್ಬೇಕು ಅಂದ್ರೆ ಭೀಮನ ಥರ ಹತ್ರಕ್ಕೆ ಹೋಗಿ ನೋಡ್ಬೇಕು. ರೋಡ್ ಪಾಸ್ ಆಗ್ಬೇಕಾರೆ ಆ ಹರಡು ಒಳಗಿದ್ದ ಆನೆಗಳು ಇಲ್ಲ, ಆವಾಗ ಆನೆಗಳು ಸರಿ ಕಾಣಲ್ಲ. ಆ ಮನುಷ್ಯ ಸುಮ್ಮನೆ ಒಂದು ಕೊಟ್ಟ, ನಿನ್ನೆ ಮೊನ್ನೆಯಲ್ಲೇ ಒಂದು ಸುದ್ದಿ, ಕ್ಯಾಪ್ಟನ್ ಚೆನ್ನಾಗಿದೆ, ಎಲ್ಲ ಸುಳ್ಳು ಸುದ್ದಿ ಅಂತ. ಯಾರಿಗೆ ಸುಳ್ಳು ಸುದ್ದಿ ಹಬ್ಬಿಸಿ ಯಾರಿಗೆ ಏನಾಗಬೇಕು? ನಿಜ ಸಂಗತಿ ಹೇಳಿದ್ರೆ 100% ಹೇಳಬೇಕು. ನಾವು ಅದೇ ಥರ ಹೇಳೋರು. ಈಗ 2 ಆನೆಗಳಿಗೆ ಅರ್ಧ ದಿನ ಅರ್ಧ ರಾತ್ರಿ ಬೆಳಿಗ್ಗೆ 9-10 ಗಂಟೆವರೆಗೂ ಫೈಟ್ ಆದಾಗ 2 ಆನೆಗೂ ಗಾಯ ಆಗಿರೋದು ಅದು ಸರ್ವೇ ಸಾಮಾನ್ಯ. ಅದರಲ್ಲಿ ಏನು ಹೇಳೋದೇನು, ಯಾರನ್ನ ವಹಿಸ್ಕೊಂಡು ಮಾತಾಡೋದೇನು ಬೇಕಾಗಿಲ್ಲ. ಎಲ್ಲರೂ ಆನೆಗಳ ಪ್ರೇಮಿಗಳೇ, ಎಲ್ಲರೂ ಸತ್ಯನೇ ಹೇಳೋದು. ಆ ವ್ಯಕ್ತಿ ಬಂದು ಕ್ಯಾಪ್ಟನ್ಗೇನು ಪೆಟ್ಟ ಆಗಿಲ್ಲ, ಸುಳ್ಳು ಸುದ್ದಿ ಅಂತ. ಕ್ಯಾಪ್ಟನ್ಗೂ ಪೆಟ್ಟ ಆಗಿದೆ. 2 ಆನೆಗಳು ಮದಗಜಗಳು, 2 ಭಾರಿ ಬಲಿಷ್ಠ ಆದ ಆನೆಗಳು ಫೈಟ್ ಮಾಡೋತ್ತಿಗೆ ಗಾಯ ಆಗೇ ಆಗ್ತದೆ. ಭೀಮನಿಗೂ ಗಾಯ ಆಗಿದೆ, ಎಲ್ಲರಿಗೂ ಗಾಯ ಆಗಿದೆ. ಸುಳ್ಳು ಸುದ್ದಿ ಯಾಕೆ ಹಬ್ಬಿಸ್ತೀರಾ? ಸತ್ಯ ಹೇಳಿ. ಕರೆಕ್ಟಾಗಿ ಅಲ್ಲಿ ಬಂದು ಇರಿ, ಒಂದೊಂದು ವಾರ ಬಂದು ಅಲ್ಲಿ ಕ್ಯಾಂಪ್ ಮಾಡಿ ಕರೆಕ್ಟ್ ಒಳ್ಳೆ ಸುದ್ದಿ ಕೊಡಿ. ಮಧ್ಯದಲ್ಲಿ ಏನೋ ಆನೆ ಫೋಟೋ ಹಾಕೋದು, ಎಂಥದೋ ಒಂದು ಹಾಡು ಹಾಕೋದು, ಯಾವುದೋ ಒಂದು ಸುಮ್ಮನೆ ಮಾಡೋದು, ಅದೆಲ್ಲ ಸರಿಯಲ್ಲ. ಅದು ನಿಮ್ಮದು ಕೆಲವೇ ದಿವಸ ಅಷ್ಟೇ. ಆಮೇಲೆ ನೀವು ಒಬ್ಬ ಫ್ರಾಡ್ ಅಂತ ಗೊತ್ತಾಗ್ತದೆ. ಜನಗಳು ನಿಮ್ಮನ್ನು ಬೆಂಬಲಿಸಲ್ಲ. ನಿಮಗೆ ಈಗ ಏನಿದ್ದೀರಿ ಅದನ್ನ ಕಳ್ಕೊಂತೀರಿ. ದಯವಿಟ್ಟು ನಾನು ಹೇಳ್ತೀನಿ, ನೀವು ರಾಜಕಾರಣಿಗಳ ಬಗ್ಗೆ ಬೇರೆ ಕಡೆ ಏನು ಬೇಕಾದ್ರೂ ಮಾಡಿ, ಆನೆಗಳ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ, ಹುಲಿಗಳ ಬಗ್ಗೆ, ಬೇರೆ ಪ್ರಾಣಿಗಳ ಬಗ್ಗೆ ಸುಮ್ಮನೆ ಏನೇನೆಲ್ಲ ಕತೆ ಕಟ್ಟಬೇಡಿ. ನೀವು ಕರೆಕ್ಟಾಗಿ 100% ಒಳ್ಳೆ ನ್ಯೂಸ್ ಕೊಡಿ. ಆವಾಗ ನೀವು ಮೇಲ್ ಬರ್ತೀರಿ. ನಿಮಗೆ ಭಾರಿ ಜನಗಳು ನೋಡ್ತಾರೆ, ಜನಗಳು ಮೆಚ್ಚುಗೆಯನ್ನು ಕೊಡ್ತಾರೆ ಅಂತ ನಾನು ಹೇಳ ಬಯಸ್ತೀನಿ ಇದ್ರ ಬಗ್ಗೆ. ಈಗ ಭೀಮಾ ಯಾವ ಭಾಗದಿಂದ ನಿಮ್ಮ ಸಕಲೇಶಪುರ ಹಾಸನ ಭಾಗಕ್ಕೆ ಬಂದು? ಭೀಮಾ ನಾನು ನೋಡಿದಾಗ ಜಗ್ಬೋರ್ನಹಳ್ಳಿಯಲ್ಲಿದ್ದ. ಅವತ್ತು ಫೈಟ್ ಆದ ದಿವಸ ಮಧ್ಯಾಹ್ನ ಅಲ್ಲೊಂದು ಕಾಡೊಳಗೆ ಅಲ್ಲಿ ನಿಂತಿದ್ದ. ಆ ಸಾಮಾನ್ಯಕ್ಕೆ ಆನೆಗಳು, ನೋವಾದ ಆನೆಗಳು, ಕೆಸರು ಮತ್ತು ನೀರಿದ್ದಲ್ಲಿ ಆನೆಗಳು ಒಂದು ಹೋಗಿ ನಿಂತ್ಕೊಳ್ತವೆ. ಕಾಡಂದಿಗಳು, ಕಾಡ್ಕೋಣಗಳು ಎಲ್ಲ ಹಾಗೆ. ಆಮೇಲೆ ಅದರ ಮಾರನೇ ದಿನ ಅಲ್ಲೊಂದು ಗುಡ್ಬೆಟ್ಟ ಎಸ್ಟೇಟ್ ಅಂತ ಒಂದು 300 ಎಕರೆ ತೋಟ ಇದೆ. ಅದು ನಮ್ಮ ಸಕಲೇಶಪುರ ಭಾಗದಲ್ಲಿ. ಅಲ್ಲಿ ಬಂದಿದ್ದ. ಫಸ್ಟು ಬೇಲೂರು ಭಾಗದಲ್ಲಿ ಇದೆಲ್ಲ ಫೈಟಿಂಗ್ ಆಗಿದ್ದು. ಮತ್ತೆ ಭೀಮಾ ವಾಪಸ್ ಬೇಲೂರು ಭಾಗಕ್ಕೆ ಹೋಗಿ, ಬಿಕ್ಕೋಡಿಗೆ ಹೋಗಿ, ಅಲ್ಲಿಂದ ಹಳ್ಳಿಗದ್ದೆ ಅನ್ನಲ್ಲಿಗೆ ಹೋಗಿ, ಅಲ್ಲಿ ಮಣ್ಣು ತಗೊಂಡು ಅದು ಗಾಯಕ್ಕೆ ಹಾಕ್ಕೊಳ್ತಾ ಇದ್ದ. ಆಮೇಲೆ ಅದರ ಮಾರನೇ ದಿನ ಮತ್ತೆ ಸಕಲೇಶಪುರ ತಾಲೂಕಿಗೆ ಬಂದ. ಸಕಲೇಶಪುರ ತಾಲೂಕಲ್ಲಿ ಅಲ್ಲಿ ಮಠದ ಗದ್ದೆ ಅಂತ ಅಲ್ಲೊಂದು ಎಸ್ಟೇಟಲ್ಲಿದ್ದ. ಅಲ್ಲಿ ಸಾಯಂಕಾಲದವರೆಗೂ ಇದ್ದ. ನಾನು ಅಲ್ಲಿಗೂ ಹೋಗಿದ್ದೆ. ನಾನು ಎಲ್ಲೆಲ್ಲಿ ಹೋದು ಅಲ್ಲಿವರೆಗೂ ಹೋಗ್ತಲೇ ಇದ್ದೀನಿ. ಆಮೇಲೆ ಏನಾಯಿತು, ಅವತ್ತು ಸಾಯಂಕಾಲ ಆ ETF ಹುಡುಗರನ್ನ ಒಂದು ಸ್ವಲ್ಪ ಅಟ್ಯಾಕ್ ಮಾಡೋಕ್ಕೆ ಹೋದ. ಅವನಿಗೆ ಇತ್ತೀಚೆಗೆ ETF ಹಾಕರ ಡ್ರೆಸ್ ಆ ಡ್ರೆಸ್ ಕಂಡ್ರೆ ಆಗ್ತಾಯಿಲ್ಲ. ಈಗ ಒಂದು 2-3 ವರ್ಷದಿಂದ. ಬೇರೆ ನೋಡಿ, ಭೀಮಾ ಊರೊಳಗೆ ನಡ್ಕೊ ಹೋಗ್ತಾನೆ, ವೈಟ್ ಶರ್ಟ್ ಹಾಕಿದ್ರೆ ಆನೆಗಳಿಗೆ ಆಗಲ್ಲ. ಆದರೂ ನಮ್ಮ ಈ 4G 5G ಹುಡುಗರುಗಳು ಮುಕ್ಕಾಲು ಪ್ಯಾಂಟ್ ಹಾಕ್ಯಂದು ವಿಚಿತ್ರ ಹೇರ್ ಕಟಿಂಗ್ ಮಾಡ್ಕೊಂಡು ಭೀಮನ ಹತ್ರಕ್ಕೆ ಹೋಗಿ ಫೋಟೋ ಮಾಡ್ತಾರೆ. ಭೀಮಾ ಏನು ಮಾಡಲ್ಲ. ಆದರೆ
ಸ್ವಲ್ಪ ಟಾರ್ಗೆಟ್ ಮಾಡಿದೆ ಇವ್ರನ್ನ, ಏನು ನಮ್ಮ ETF ಡ್ರೆಸ್ಸಿಗೆ. ಆಮೇಲೆ ಅಲ್ಲಿಂದ ಮಾಗಡಿ ಹಳ್ಳಿಗೆ ಹೋದ. ಮಾಗಡಿ ಹಳ್ಳಿ ಎಸ್ಟೇಟ್ ಅಂತ, ಅದು ಭಾರಿ, ಮಾಗಡಿ ಹಳ್ಳಿ ಅಲ್ಲ, ಮಾಗಡಿ ಎಸ್ಟೇಟ್ ಅಂತ. ಅದು ನಮ್ಮ ಸಕಲೇಶ್ಪುರ ಭಾಗದಿಂದ ಒಂದು ಏರ್ ಡಿಸ್ಟೆನ್ಸ್ ಆದ್ರೆ ಒಂದು 3-4 ಕಿಲೋಮೀಟ್ರು. ಅಲ್ಲಿಂದ ನೇರಾಗಿ ಒಂದು ರಸ್ತೆ ಇದೆ. ಆ ರಸ್ತೆ ನಮ್ಮ ನ್ಯಾಷನಲ್ ಹೈವೇ ಕ್ರಾಸ್ ಮಾಡುತ್ತೆ. ಅದು ದೊಡ್ಡ ರಸ್ತೆ, ಅಂದರೆ ಪಬ್ಲಿಕ್ ರೋಡೇ ಅದು. ಅಲ್ಲೊಂದು ರೈಲ್ವೆ ರಸ್ತೆ ಇದೆ. ಅದನ್ನ ದಾಟಿದ ಕೂಡಲೇ ಸ್ವಲ್ಪ ಮುಂದಕ್ಕೆ ಅದೊಂದು ಹೊಸೂರು ಎಸ್ಟೇಟ್ ಗ್ರೂಪರ್ದು. ಅಲ್ಲಿ ಹಿಂದೆ ನಾವು ಏನು ಈ ಅಕ್ಕಿ ಕಳ್ಳ ನಮ್ಮಲ್ಲಿ ಇದ್ನಲ್ಲ, ಮಾರ್ತಾಂಡ ಅಂತ ಹೆಸರಿಟ್ಟಿರೋ ಮಕನ ಆನೆನ ನಾವು ಹಿಡಿದು ಲಾರಿಗೆ ತುಂಬಿಸಿದ ಜಾಗ, ಅಲ್ಲಿಂದ ಒಂದು 10 ಅಂದರೆ ಅದು ರೋಡು ದಕ್ಷಿಣಕ್ಕೆ ಹೋಗೋದು. ಬಲಭಾಗಕ್ಕೆ ಕಾಫಿ ತೋಟ, ಎಡಭಾಗಕ್ಕೂ ಕಾಫಿ ತೋಟಗಳು, ಎದುರು ಭಾಗಕ್ಕಿರೋದು ನಮ್ಮ ಹೈವೇ. ಅಲ್ಲೊಂದು ಕ್ಯಾಂಟೀನ್ ಇದೆ. ಅಲ್ಲಿ ಈ ಹಿಂದೆ ಒಂದು ಕಿರಿಕ್ ಪಾರ್ಟಿ ಅಂತ ಒಂದು ಫಿಲ್ಮ್ ತೆಗೆದ್ರು. ಹಾಗಾಗಿ ಆ ಜಾಗಕ್ಕೆ ಈಗ ಕಿರಿಕ್ ಪಾರ್ಟಿ ಕ್ಯಾಂಟೀನ್ ಅಂತಾಗಿದೆ. ಆ ಭಾಗದಲ್ಲಿ ಹೈವೇ ಕ್ರಾಸ್ ಮಾಡಿ ಮಠಸಾಗರ ಹೋಗ್ತಾನೆ. ಮಠಸಾಗರದಿಂದ ಅದೆಲ್ಲ ನಮ್ಮ ಸಕಲೇಶ್ಪುರ ಭಾಗ. ಮಠಸಾಗರದಿಂದ ಮತ್ತೆ ರೈಟಿಗೆ ತಿರುಗಿ ಆಲೆಬೇಲೂರು ಕಡೆ ಹೋಗ್ತಾನೆ. ಆಲೆಬೇಲೂರು ಸಾಮಾನ್ಯಕ್ಕೆ ಹೇಮಾವತಿ ನದಿಯ ಎಡದಂಡೆ, ಬಲದಂಡೆ ಅಲ್ಲ, ಎಡದಂಡೆ. ಅಲ್ಲಿ ಹೋಗಿ ಅಲ್ಲಿಂದ ಕಿರುಹುಣಸಿಗೆ ಹೋಗ್ತಾನೆ. ಅಲ್ಲೋಗಿ ಅಲ್ಲೊಂದು ಶುಂಠಿ ಕಾಡು ಅಂತಿದೆ. ಈ ಕಿರುಹುಣಸೆ ಕಾಡು, ಶುಂಠಿ ಕಾಡು, ಆಮೇಲೆ ಏನು ಆ ಕಾಡೆಲ್ಲ ಏನಿದೆ ಅದು ಭೀಮನ ಫೇವರಿಟ್ ಜಾಗ. ಭೀಮ ಮಳೆಗಾಲದಲ್ಲಿ ಅಲ್ಲಿ ಸುಮಾರು 2 ತಿಂಗಳಲ್ಲಿದ್ದ. ಭೀಮನ ಜೊತೆ ಒಂದು 14 ವರ್ಷದ ಒಬ್ಬ ಹುಡುಗಿನೂ ಬಂದ್ಬಿಟ್ಟಿದ್ಲು, ಆನೆ ಹುಡುಗಿ. ಅವಳು ಒಳ್ಳೆ ಕಪ್ಪು ಸುಂದರಿ. ಅವಳು ಯಾವತ್ತೂ ರೋಡಲ್ಲಿ ಪಬ್ಲಿಕಲ್ಲಿ ನಡೆದು ಗೊತ್ತೇ ಇಲ್ಲ. ಕಿರುಹುಣಸೆ ಕ್ರಾಸಿಗೆ ಬಂದಾಗ ಸುತ್ತಮುತ್ತ ಮನೆ ಬೆಳಕೆ ಆಗಿತ್ತು. ಜನಗಳೆಲ್ಲ ಕೂವು ಅನ್ನೋದು, ನಾಯಿ ಬಗಳೋದು ಎಲ್ಲ ನೋಡಿ ಅದು ಆ ಆನೆಗೆ ಹೊಸ್ತು. ಅದು ಇಷ್ಟು ದಪ್ಪ ಎಲ್ಲ ಕಣ್ಣು ಬಿಟ್ಕೊಂಡು ಭೀಮನ ಜೊತೆನೇ ಹೋಗ್ತಾ ಇದ್ಲು. ಅವಳ ಜೊತೆ ಸುಮಾರು ಒಂದು 2-3 ತಿಂಗಳಿದ್ದ ಅಲ್ಲಿ. ಆಮೇಲೆ ಅದು ಭೀಮನ ಫೇವ್ರೇಟ್ ಜಾಗ. ಅಲ್ಲಿಂದ ಮುಂದಕ್ಕೆ ವಡೂರು ಕಾಡು, ಅದೊಂದು 100 ಎಕರೆ ಕಾಡು. ಅದು ಒಂದು ನಿತ್ಯ ಹರಿದ್ವರ್ಣ, ಅಂದರೆ ಅದಕ್ಕೆ ಎವರ್ಗ್ರೀನ್ ಫಾರೆಸ್ಟ್ ಅಂತಾರೆ. ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ಹಸಿರಾಗಿರೋ ಕಾಡು. ಅಲ್ಲಿಗೆ ಅಲ್ಲಿಗೂ ನಾನು ಹೋಗಿದ್ದೆ. ಅಷ್ಟೊತ್ತಿಗೆ ಏನಾಯಿತು, ಅದು ಬಹುಶಃ ಶುಕ್ರವಾರ ಅಂತ ಕಾಣ್ತದೆ. ಹೌದು, ಶುಕ್ರವಾರ. ಆವತ್ತು ಏನಾಗ್ತದೆ, ಅಷ್ಟೊತ್ತಿಗೆ ಚಟ್ಟಿಯಪ್ಪ ಡಾಕ್ಟರ್ಗಳನ್ನ ಕರೆಸ್ತಾರೆ. ನಾವೆಲ್ಲ ನಮ್ಮಂಥ ಆನೆ ಪ್ರಿಯರ್, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಹೇಳಿದ್ರು ಚಟ್ಟಿಯಪ್ಪ ಡಾಕ್ಟರ್ ಬಂದು ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು. ಬೇರೆ ಯಾವ ಡಾಕ್ಟರ್ಗಳು ಕೊಟ್ಟರು ನಾವು ಒಪ್ಪಲ್ಲ. ಯಾಕೆಂದರೆ ಅದಕ್ಕಿಂತ 2 ದಿವಸ ಹಿಂದೆ 3 ದಿವಸದ ಹಿಂದೆ ಬೆಳ್ಳಾವರದಲ್ಲಿದ್ದಾಗ ಸುಮಾರು 100 ಅಡಿ ಎತ್ತರದಿಂದ ಡ್ರೋನಲ್ಲಿ ಅದರದ್ದು ವಿಡಿಯೋ ಮಾಡಿ ಅಲ್ಲಿ ಬೇಲೂರು ಭಾಗದ ಒಬ್ಬ ವೆಟರ್ನರಿ ಡಾಕ್ಟ್ರು ಆನೆ ಚೆನ್ನಾಗಿದೆ, ಆನೆಗೆ ಏನೂ ಆಗಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದ. ನಾನು ಅದಕ್ಕೆ ಹೇಳಿದೆ, ಇಡೀ ಇಂಡಿಯಾದಲ್ಲಿ ಇಲ್ಲ, ಇಡೀ ಆಫ್ರಿಕಾ ಕಂಟ್ರಿಯಲ್ಲಿ ಎಲ್ಲೆಲ್ಲ ಆನೆ ಇದ್ದಾವೆ ಅಲ್ಲೆಲ್ಲ ಡ್ರೋನಲ್ಲಿ ನೋಡಿ ಆನೆ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದು ಈ ಡಾಕ್ಟ್ರ್ ಒಬ್ಬನೇ. ನಾವು ಅದನ್ನೆಲ್ಲ ಒಪ್ಪಲ್ಲ. ಒಂದು ಚಟ್ಟಿಯಪ್ಪ ಡಾಕ್ಟ್ರು ಏನು ಈ ಡಾಟ್ ಮಾಡೋದು, ಆನೆ ಹಿಡಿಯೋದು ಎಲ್ಲ ಶುರು ಮಾಡಿದ್ದೆ ಚಟ್ಟಿಯಪ್ಪ ಡಾಕ್ಟ್ರು ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಆನೆ ಹಿಡಿದ್ರು. ಅವ್ರ ಕಥೆಗಳು ರೋಮಾಂಚಕರ ನಿಜ ಕಥೆಗಳು ಇದೆ. ರಾತ್ರಿ ಡಾಟ್ ಮಾಡಿ ಆನೆಗಳಿಗೆ ಬೇಡಿ ಹಾಕಿ ಮಲಗಿಸ್ತಾರೆ ಅಂಥ ಕಥೆಗಳೆಲ್ಲ ಇದೆ. ಅವೆಲ್ಲ ದಂತ ಕಥೆಗಳಲ್ಲ, ನಿಜ ಕಥೆಗಳು. ಅವರೊಬ್ಬ ಆನೆ ತಜ್ಞ. ಆನೆಗಾಗಿ, ಆನೆಗಳನ್ನ ಉಳಿಸೋಕ್ಕಾಗಿ ದೇವರು ಕಳಿಸಿರೋದು ಅಂತ ಒಬ್ಬ ಮನುಷ್ಯ. ನಾನು ಹೊಗಳಿ ನನಗೇನು ಆಗಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಗುಣಗಳು, ಅದನ್ನ ನಾವು ಹೊಗಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಚಟ್ಟಿಯಪ್ಪ ಡಾಕ್ಟ್ರು ಬರಬೇಕು ಅಂತ ನಾವು ಯಾವಾಗ ಎಲ್ಲರೂ ಹೇಳಿರು. ಹಾಗಾಗಿ ಚಟ್ಟಿಯಪ್ಪ ಡಾಕ್ಟ್ರು ಬಂದರು. ಚಟ್ಟಿಯಪ್ಪ ಡಾಕ್ಟ್ರ್ ನೋಡಿ ಹೇಗೆ ಇನ್ಸಿಡೆನ್ಸ್ ಅಂತಾರೆ, ಇಲ್ಲ ಕಾಕತಾಳೀಯ ಅಂತಾರೆ. ಚಟ್ಟಿಯಪ್ಪ ಡಾಕ್ಟ್ರು ಕಿರುಹುಣಸೆ ಸರ್ಕಲಿಗೆ ಬರೋಕ್ಕೂ ಭೀಮ 12-12:30 ಟೈಮಲ್ಲಿ ಅಲ್ಲಿ ಕಿರುಹುಣಸೆ
ಅಕ್ಕಪಕ್ಕ ಊರೊಳಗಿರೋ ಶುಂಠಿ ಕಾಡಿಂದ ಭೀಮ ಹೊರಗೆ ಬಂದು ಕಾಂಕ್ರೀಟ್ ರೋಡಿಗೆ ಬಂದ. ಭೀಮನ್ನ ಸುಮಾರು ದೂರ ಚೆಟ್ಟಿಯಪ್ಪ ಡಾಕ್ಟ್ರು ಫಾಲೋ ಮಾಡಿರು. ಚೆಟ್ಟಿಯಪ್ಪ ಡಾಕ್ಟ್ರು ಭೀಮನ್ ನೋಡಿರಲೇ ಇಲ್ಲ. ಆದರೆ ಭೀಮನಂಥವು ಸಾವಿರಾರು ಆನೆ ನೋಡ್ಯಾರೆ. ಆದರೆ ಭೀಮನಂತ ಆ ಮೈಕಟ್ಟು, ಆ ಎತ್ತರದ ನಿಲುವು, ಆ ತಲೆ ಎತ್ತಿ ನಡೆಯೋದು, ಆ ಸುಮಾರು 6.25-7 ಟನ್ ತೂಕದ ಒಂದು ಆನೆನ ನೋಡಿ ಚೆಟ್ಟಿಯಪ್ಪ ಅಂದರು, ಆನೆ ಭಾರಿ ಚೆನ್ನಾಗಿದೆ ಅಂತ ಖುಷಿ ಆಯಿತು. ಅವ್ರ ಕಣ್ಣು ಅರಳ್ತು ಅವಾಗ. ಯಾಕೆಂದರೆ ಅವರೊಬ್ಬರು ಆನೆಗಳ ಜೊತೆನೇ ಅವ್ರ ಜೀವನ, ಅವರು ಮುಕ್ಕಾಲು ಹಸಿ ಅವ್ರ ಜೀವನ ಆನೆಗಳ ಮಧ್ಯೆನೇ ಬೆಳೆದ ಇದಾದವರು. ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರಿಗೆಲ್ಲರಿಗಿಂತ ಜಾಸ್ತಿ ಟೈಮ್ ಕೊಟ್ಟಿರೋದೇ ಆನೆಗಳಿಗಾಗಿ. ನಾನು ಆಮೇಲೆ ಅವ್ರನ್ನ ಮೀಟ್ ಆದೆ ನಿನ್ನೆ ಸಾಯಂಕಾಲ ಬಂದು. ಮೀಟ್ ಆದಾಗ ಅವ್ರು ಹೇಳಿರು, ಇಲ್ಲ ಏನು ತೊಂದರೆ ಇಲ್ಲ ಅಂದರು. ಆದರೂ ನಾನು ಮೊನ್ನೆನೂ ನೋಡಿದೆ. ಆಮೇಲೆ ಆ ಫಸ್ಟ್ ದಿವಸ ಅಲ್ಲ, ಸೆಕೆಂಡ್ ಡೇ ಇದರಲ್ಲಿ ಗುಡ್ಬೆಟ್ಟ ಎಸ್ಟೇಟಲ್ಲಿ ಕಂಪ್ಲೀಟ್ ಲೆಫ್ಟ್ ಸೈಡ್ ಕಣ್ಣು ಊದಿತ್ತು. ಆನೆ ತುಂಬ ನಡುಗ್ತಾ ಇತ್ತು, ಜ್ವರ ಬಂದಿತ್ತು ಅಂತ ಕಾಣ್ತದೆ. ನಿತ್ತಲೇ ದಿನಲ್ಲಿ ನಿಲ್ತಿತ್ತು, ಆದರೆ ಈಗ ಆ್ಯಕ್ಟಿವ್ ಆಗಿದೆ. ಆಮೇಲೆ ನಾನು ಗುರುವಾರ ನೋಡಿದಾಗ ಹೊಸಮಠ ಎಸ್ಟೇಟಲ್ಲಿ ಸ್ವಲ್ಪ ಕ್ಯೂ ಎಲ್ಲ ಬಿಟ್ಟು ದುರ್ವಾಸನೆ ಬರ್ತಾಯಿತ್ತು, ಅದೂ ಇಲ್ಲ ನಾನು ನೋಡಿದಾಗ. ಈಗ ಭೀಮ ಒಂದು 65% ವಾಸಿಯಾಗಿದ್ದಾನೆ, ಇನ್ನು 35% ಆಗಿಲ್ಲ. ಒಳಗಡೆ ನೋವು ಇದೆ, ಕ್ಯೂ ಇದೆ, ಅದಿದೆ. ಆಮೇಲೆ ನಾನು ನಿನ್ನೆ ಆಲೂರು ತಾಲೂಕಿಗೆ ಎಂಟ್ರಾದ. ಬೇಲೂರು ತಾಲೂಕಲ್ಲಿ ಘಟನೆ ನಡೆದಿದ್ದು. ಬೇಲೂರು ತಾಲೂಕಿಂದ ಸಕಲೇಶ್ಪುರ ತಾಲೂಕಿಗೆ ಬಂದ, ಮತ್ತೆ ಬೇಲೂರಿಗೆ ಹೋದ, ಮತ್ತೆ ಸಕಲೇಶ್ಪುರ ತಾಲೂಕಿಗೆ ಬಂದು ಈಗ ಆಲೂರು ತಾಲೂಕಿನ ನಾವೇನು ಅಡ್ಕ ಬಡ್ಕ ಆನೆ ಹಿಡಿದು ಅಲ್ಲೊಂದು ಸಂಕ್ರಾಂತಿ ಮಂಟಿ ಅಂತಿದೆ, ಅದು ಅಲ್ಲಿ ಸುತ್ತಮುತ್ತ ಎಲ್ಲ ಇರೋ ನಾಡ ದೇವತೆ, ಆ ಜನಗಳ ಕಷ್ಟ ಕಾರ್ಪಣ್ಯನ ನಿವಾರಿಸೋ ಒಂದು ಶಕ್ತಿ ಪಾರ್ವತಮ್ಮನ ಬೆಟ್ಟ ಅಂತಿದೆ. ಒಂದೇ ಒಂದು ಏಕಶಿಲೆ, ಕಡಿಮೆ ಅಂದರೆ ಒಂದು 6-8 ಕಿಲೋಮೀಟರ್ ಸುತ್ತಳತೆ, ಸುಮಾರು ಭೂಮಿಯಿಂದ ಸುಮಾರು 1,500-2,000 ಅಡಿ ಒಂದು ಏಕಶಿಲೆ ಮೇಲೆ ಪಾರ್ವತಮ್ಮನವರು ನೆಲೆಸಿದ್ದಾರೆ. ಪಾರ್ವತಮ್ಮನ ಬೆಟ್ಟ ಅಲ್ಲಿ ಒಳ್ಳೆ ಸುಂದರವಾದ ದೇವಸ್ಥಾನ ಇದೆ. ಅದು ಯಾವ ಪುಣ್ಯಾತ್ಮ ಕಟ್ಟಿದ ಅಂತ ಗೊತ್ತಿಲ್ಲ. ಯಾಕೆಂದರೆ ಅದು ಕಲ್ಲು ಎಲ್ಲಿಂದ ತಂದರು, ಕಲ್ಲು 1,500 ಅಡಿಯಿಂದ ಕಲ್ಲು ಮೇಲೆ ಎತ್ಕೊಂಡು ಹೋಗಿ ಯಾರೋ ರಾಜರು ಕಟ್ಟಿದ್ದು ಅಂತ ಕಾಣ್ತದೆ. ಅಲ್ಲಿ ನಿಂತರೆ ಇಡೀ ಪಶ್ಚಿಮ ಘಟ್ಟದಿಂದ ಹಿಡಿದು ಅದು 360 ಡಿಗ್ರಿ ಈ ಥರ ಪರ್ವತ. ಅದ್ರ ಕೆಳಗಡೆನೇ ಇರೋದು ಸಂಕ್ರಾಂತಿ ಮಂಟಿ. ಅಲ್ಲಿಂದ ಅಲ್ಲೇ ನಾವು ಕಾಡಿದೆ, ಅಲ್ಲೂ ನೀರಿದೆ. ಈಗ ಅಲ್ಲಿದ್ದ ಇವತ್ತೆಲ್ಲಿದ್ದಾನೆ ಅಂತ ನಂಗೆ ಗೊತ್ತಾಗಿಲ್ಲ. ನಾನು ಈಗ ಪಾಲಿಬೆಟ್ಟದ ಹತ್ರ ಇದ್ದೀನಿ. ಇದೊಂದು ಪಾಲಿಬೆಟ್ಟ ಟಾಟಾ ಎಸ್ಟೇಟು, ಬ್ರಿಟಿಷರು ಮಾಡಿದ್ದು. ಆದರೆ ಇದು ಲೆಕ್ಕಾಚಾರ, ಇದೊಂದು ರಿಸರ್ವ್ ಫಾರೆಸ್ಟ್. ಇದ್ರ ಪಕ್ಕನೇ ಇದು ಆನೆದೇ ಕಾಡು, ಆನೆದೇ ವಾಸಸ್ಥಾನ. ಆನೆ ಕಾಡು ಅಲ್ಲ, ಆನೆ ಕಾಡು, ಆನೆದೇ ವಾಸಸ್ಥಾನ, ಆನೆದೇ ಜಾಗ ಇದು ಆ ಕಾಲದಲ್ಲಿ ಬ್ರಿಟಿಷರು ತಿಳುವಳಿಕೆ ಇಲ್ದಲೆ ತೋಟ ಮಾಡಿರು. ಇದ್ರ ಪಕ್ಕ ಇರೋದೇ ತಿತಿಮತಿ ರಿಸರ್ವ್ ಫಾರೆಸ್ಟ್. ಒಂದಾನೊಂದು ಕಾಲಕ್ಕೆ ಈ ಟಾಟಾದವ್ರಿಗೇನು ಸಿಕ್ಕಾಪಟ್ಟೆ ಹಣ ಇದೆ, ಇವರಿಗೇನು ಎಸ್ಟೇಟ್ ಮಾಡಿ ಬೇಕಾಗಿಲ್ಲ. ಒಂದು ಒಳ್ಳೆ ಮನ್ಸು ಮಾಡಿ ಏನು ಇದು ಪಾಲಿಬೆಟ್ಟ, ಈ ಕಾಡುಗಳನ್ನೆಲ್ಲ ನಮ್ಮ ಆನೆಗೆ ಬಿಟ್ಕೊಟ್ಟಿದ್ರೆ ನಮ್ಗೆಲ್ಲರಿಗೂ ಖುಷಿ ಆಗ್ತಿತ್ತು, ಆನೆಗಳಿಗೂ ಖುಷಿ ಆಗ್ತಿತ್ತು. ಇಲ್ಲಿ ಆನೆಗಳದೇ ಜಾಗ, ಹುಲಿಗಳು ಬರ್ತವೆ, ಎಲ್ಲ ಬರುತ್ತೆ. ಈ 3 ವರ್ಷದ ಹಿಂದೆ ರೋಬಸ್ಟ ಏನು ರ್ಯಾಲಿ ನಡೀತಾ ಇದೆ ಅಲ್ಲ, ಈಗ ಪೆಟ್ರೋಲ್ ಗಾಡಿಗಳದ ಸೈಲೆನ್ಸರ್ ಆಲ್ಟ್ರ್ ಮಾಡಿದ್ರಿಂದ ಅತಿಯಾದ ಶಬ್ದ ಆನೆಗಳಿಗೆ ಉದ್ರೇಕಗೊಳಿಸ್ತದೆ. ಇದಕ್ಕೆ ಸಾಕ್ಷಿ ಒಂದು ಹೇಳ್ತೀನಿ ನಾನು. ಈಗ ಕಳೆದ ವರ್ಷ ನಮ್ಮ ಯಸ್ಲೂರು ಭಾಗದಲ್ಲಿ, ಸಕಲೇಶ್ಪುರ ಯಸ್ಲೂರು ಭಾಗದಲ್ಲಿ ಒಂದು ಡರ್ಟ್ ಟ್ರ್ಯಾಕ್ ಮಾಡಿದಾಗ ಆ ಪೆಟ್ರೋಲ್ ಜಿಪ್ಸಿ ಗಾಡಿಗಳ ಸೈಲೆನ್ಸರ್ ಆಲ್ಟ್ರ್ ಮಾಡಿದಾಗ ಆ ಸೌಂಡಿಗೆ ನಮ್ಮಲ್ಲಿ ನಾಯಿಗಳು, ದನಗಳು ಎಲ್ಲ ಆ ಸೌಂಡಿಗೆ ಉದ್ರೇಕ ಆಗಿ ಆ ಜೀಪ್ಗಳು ಹಿಂದ್ಗಡೆನೇ ಓಡ್ತಾ ಇರೋದು ನಾನು ನೋಡಿದ್ದೀನಿ. ಒಂದು ಆನೆ ಬಂದು ಒಬ್ಬ ಕೇರಳ ಮೂಲದನ ಮೇಲೆ ಅಟ್ಯಾಕ್ ಮಾಡ್ತು. ಅವನೇನೋ ಅವನು ಕೂದಲೆಳೆಯಲ್ಲಿ ಬದುಕಿದ. ಆ ಆನೆ ಹೆಸರು ಟೆಕ್ನಿ ಅಂತ. ಅವನೊಬ್ಬ ತರಲೆ, ಸುಮಾರು ಒಂದು 13-14 ವರ್ಷದವನು. ಅವನು ಈಗ ಆ ಗ್ರೂಪಲ್ಲಿ ಇದ್ದಾನೆ, ನಮ್ಮ ಸಕಲೇಶ್ಪುರ ಭಾಗದಲ್ಲೇ ಇದ್ದಾನೆ. ಹೀಗೆ ಆನೆಗಳು ಉದ್ರೇಕಗೊಂಡು ಇಲ್ಲಿ 3 ವರ್ಷದ ಹಿಂದೆ ಬಂದಿತ್ತು. ಆದರೆ ಈ ಎಲ್ಲ ಟೈಮಲ್ಲೂ ಬರಲ್ಲ, ಆದರೂ ತೊಂದರೆ ಇಲ್ಲ.
ರ್ಯಾಲಿ ಅದು ರ್ಯಾಲಿ ನಡೆಸೋದು ಬಿಡಿಸೋದು ಅದು ಅವ್ರವ್ರಿಗೆ ಬಿಟ್ಟಿರೋದು, ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಾನು ಅಲ್ಲಿದ್ದೀನಿ ಈಗ ಪಾಲಿಬೆಟ್ಟ ಟಾಟಾ ಎಸ್ಟೇಟ್ ಒಳಗಿದ್ದೀನಿ. ಇಷ್ಟು ಇವತ್ತಿಗೆ ಆಗಿದೆ. ನಾನು ಇವತ್ತು ಯಾರನ್ನು ಫೋನ್ ಮಾಡಿ ಕೇಳಿಲ್ಲ, ಬೆಳಗಿಂದ ಇಲ್ಲಿ ನೆಟ್ವರ್ಕ್ ಸರಿ ಇರಲಿಲ್ಲ. ಈಗ ಭೀಮಾ ಅಲ್ಲಿಂದ ರೈಟಿಗೆ ಹೋದರೆ ಅಲ್ಲಿಂದ ಈಗ ಏನು ಇದ್ದಾನೆ ಪಾರ್ವತಮ್ಮನ ಬೆಟ್ಟ, ಆ ಪಾರ್ವತಮ್ಮನ ಬೆಟ್ಟದ ರೈಟಿಗೆ ದಕ್ಷಿಣ ದಿಕ್ಕಿಗೆ ಹೋದರೆ ಅಲ್ಲಿಂದ 3 ಕಿಲೋಮೀಟ್ರ್ ಆನೆ ದಾರಿ. ಅಲ್ಲೊಂದು ಬೋಸಮ್ಮನಹಳ್ಳಿ ಅಂತ ಒಂದು ತೋಟ ಇದೆ, ಅಲ್ಲೊಂದು 27 ಎಕರೆ ರೆಕಾರ್ಡ್ ಜಾಗ, ಒಂದು 3 ಎಕರೆ ಒತ್ತುವರಿ ಅದು ಕಾಡು. ಅದರೊಳಗೆ ವೆಂಕಟೇಶಣ್ಣನ ದಾಳಿ ಮಾಡಿ ವೆಂಕಟೇಶಣ್ಣನ ದೈವಾಧೀನ ಆಗಿದ್ದು ಅದೇ ಕಾಡಲ್ಲಿ. ಅಲ್ಲಿಗೆ ಗ್ಯಾರಂಟಿ ಹೋಗ್ತಾನೆ, ಯಾಕೆಂದ್ರೆ ಅಲ್ಲಿ ನೀರು ಇದೆ, ಅದು ಎತ್ತರ ಜಾಗ, ಒಳ್ಳೆ ಗಾಳಿ ಬೀಸ್ತದೆ. ಇನ್ನು ಅದ್ರ ಪಕ್ಕ ಇನ್ನು ಬೇರೆ ಯಾವ ಕಾಡಿಲ್ಲ. ಇನ್ನು ಲೆಫ್ಟಿಗೆ ಹೋದರೆ ಅಬ್ನಾ ಎಸ್ಟೇಟ್ ಅಂತ, ಅಲ್ಲೂ ಒಂದು ಟಾಟಾ ಎಸ್ಟೇಟ್ ಇದೆ 1000 ಎಕರೆದು, ಅಲ್ಲಿಗೆ ಹೋಗೋ ಚಾನ್ಸ್ ಇರ್ತದೆ. ಅದು ರೋಬಸ್ಟ, ಅದರೊಳಗೆ ಸಿಕ್ಕಾಪಟ್ಟೆ ನೀರಿದೆ. ಈಗ ಭೀಮಿಗೆ ನೀರು ಬೇಕು, ತಂಪು ಜಾಗ ಬೇಕು. ಆಮೇಲೆ ಆನೆಗಳು ಅವುಗಳ ಕೋರೆಗಳನ್ನು ನೋಡಿ ಹೆಮ್ಮೆ ಪಡ್ತವೆ. ಕೋರೆಗಳನ್ನೆಲ್ಲ ಅದು ಮರಕ್ಕೆ ಇಲ್ಲ ಕಲ್ಲಿಗೆ ತಿಕ್ಕಿ ಚೂಪು ಮಾಡ್ಕೊಂಡು ಬಿಳಿ ಮಾಡ್ಕೊಳ್ತವೆ. ಸೊಂಡ್ಲಲ್ಲಿ ಮುಟ್ಕೊಂಡು ಇಷ್ಟಪಡ್ತವೆ, ಖುಷಿ ಪಡ್ತವೆ. ಕಾಡೊಳಗೆ ಹೋಗೋತ್ತಿಗೂ ಇಲ್ಲ ಕಾಫಿ ತೋಟದೊಳಗೆ ಹೋಗ್ಬೇಕಾದ್ರು ಕೋರೆನೇ ಫಸ್ಟ್ ಅವು ಕೇರ್ ಮಾಡೋದು. ಕೋರೆನ ತಪ್ಪಿಸ್ಕೊಂಡು ಹೋಗ್ತವೆ, ಅಂದರೆ ಮರಕ್ಕೆ ಬಿಡಿದಾಗೆ. ಕೋರೆ ಹೋಗಿರೋದು ಭೀಮನ ಲೆಕ್ಕದಲ್ಲಿ ಅರ್ಧ ಶಕ್ತಿ ಹೋದಂಗೆ ಅನಿಸಿದೆ. ಭಾರಿ ಬೇಜಾರದಲ್ಲಿದ್ದಾನೆ. ಜೊತೆಗೆ ಮದ ಸಿಕ್ಕಾಬಟ್ಟೆ ಬಂದು ಮದ ಸುರಿತಾ ಇದೆ. ಅದಕ್ಕೆ ಆ ಗ್ಲ್ಯಾಂಡ್ ಅಂತ ಅಂತಾರೆ, ಅದೊಂದು ಗೆಡ್ಡೆ ಇರ್ತದೆ, ಅದು ಊದುತ್ತೆ. ಅಲ್ಲೊಂದು ರಂಧ್ರ ಇರುತ್ತೆ, ಹೋಲ್ ಇರುತ್ತೆ, ಅದರಲ್ಲಿ ನಮ್ಮ ವೇಷ ಥರ ಒಂದು ಇದು ಇಳಿಯುತ್ತಾ ಇರುತ್ತೆ ಆ ದ್ರವ. ಆವಾಗ ಆನೆಗಳಿಗೆ ಹೆಣ್ಣಾನೆನೇ ಬೇಕು. ಹೆಣ್ಣಾನೆ ಸಿಕ್ಕಿರು ಮಾತ್ರ ಅದು ಶಮನ ಆಗೋದು. 2 ರಿಂದ 3 ತಿಂಗಳು 4 ತಿಂಗಳು ಮದ ಇರುತ್ತೆ. ಈಗ ಭೀಮಿಗೆ ಹೆವಿ ಇದಾಗ್ತಾ ಉಂಟು. ಅದಕ್ಕೆ ಅದೊಂದು ಸಮಸ್ಯೆ ಆಗಿದೆ. ಅದರಲ್ಲೂ ಅದು ಬೇಜಾರಾಗ್ತಾಯಿದೆ ಭೀಮಿಗೆ. ಮತ್ತೆ ಫೈಟಿಂಗ್ ಮಾಡಿದ್ದು, ಆಮೇಲೆ ಕೋರೆ ಮುರಿದಿರೋದು, ಮೈಕೈ ನೋವು, ಅವಮಾನ ಎಲ್ಲ ಸಹಿಸ್ಕೊಂಡಿದ್ದಾನೆ. ಹಾಗಾಗಿ ಭೀಮ ಒಂದು ಸ್ವಲ್ಪ ಈಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ. ಹಾಗಾಗಿ ಮುಂದೆ ಭೀಮನಷ್ಟಕ್ಕೆ ಬಿಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನಾನು ಸತತವಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ 7 ದಿನ ನಾನು ಭೀಮನ ಹಿಂದೆ ಹೋದ್ಮೇಲೆ ಇನ್ನು ಭೀಮ ವಾಸಿ ಆಗ್ತಾನೆ ಅಂತ ಆಯಿತು. ಮತ್ತು ನಮಗೆಲ್ಲ, ನನಗೊಬ್ಬಗೆ ಅಲ್ಲ, ಎಲ್ಲ ನಾನೇನು ಭೀಮನ ಒಬ್ಬನೇ ಅಲ್ಲ, ನನಗೆ ಇಡೀ ಈ ಪ್ರಪಂಚದಲ್ಲಿರೋ ಎಲ್ಲ ಆನೆಗಳ ಪ್ರೇಮಿ ನಾನು. ನಾನು ಈ ಹಿಂದೆ ಒಂದು ಕೋರೆ ಮುರ್ಕಂದ, ಇದು ಕಿತ್ತೋಗಿರೋದು. ಇನ್ನೆಂದು ಭೀಮಿಗೆ ಕೋರೆ ಹುಟ್ಟಲ್ಲ. ಆದರೆ ಮುರ್ಕನದು ಬೇರೆ, ಮುರಿಯೋದು ಅಂದರೆ ಇಲ್ಲಿ ಕಟ್ಟಾಗೋದು. ಮುರ್ಕಂದಾಗ ನಾನು ಆನೆ ಕೋರೆ ಹುಡುಕಿದ್ದೆ, ಸಿಕ್ಕಲಿಲ್ಲ ಫಾರೆಸ್ಟರ್ ಜೊತೆ ಹೋಗಿ. ಆಮೇಲೆ ಏನಾಗಿದೆ, ಯಾವ ಕೋರೆ ಹೋಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದೇ ವಡೂರು ಕಾಡೊಳಗೆ ಹೋಗಿ ನಾನು ಭೀಮ ಮಲಗಿದ್ದ. ಭೀಮ ಹೇಳೋವರೆಗೂ ನಾನು ಕಾದು ಅಲ್ಲೇ ಒಂದು ಮರದ ಬಡ್ಡೆ ಕೂತ್ಕೊಂಡು, ಭೀಮ ಎದ್ದು ಅಲ್ಲೇ ಒಂದು ಎಲ್ಲೋ ಬ್ಯಾಂಬೋ ಉಂಟು, ಆ ಬ್ಯಾಂಬೋ ಹಿನ್ನತ್ತಿಗೆ ನಾನು ಫಸ್ಟ್ ಕದ್ದು ನಿಂತು ಫೋಟೋ ತೆಗೆದೆ. ಭೀಮ ಸುಮ್ಮನೆ ಆದ. ಆಮೇಲೆ ಬಂದು ಎದುರಿಗೆ ನಿಂತು ಒಂದು 30 ಅಡಿ ದೂರದಲ್ಲಿ ನಿಂತ್ಕೊಂಡೆ. ಭೀಮ ನನ್ನ ನೋಡಿದಂಗೆ ತಿಂದ. ಅವಾಗ ಭೀಮಗೆ ಯಾರೇನು ಅಂದಮೇಲೆ ಆಗಿರಲಿಲ್ಲ, ಆ ದಾಳಿ ಆಗಿರಲಿಲ್ಲ. ಅದಾದಮೇಲೆ ಭೀಮ ಫೈಟ್ ಮಾಡೋತ್ತಿಗೆ ಅದನ್ನು ಮುಂಗಾಲಿನ ಒಂದು ಉಗುರು ಹೋಯ್ತು. ನೋಡಿ, ಏಷ್ಯಾದ ಆನೆಗಳಿಗೆ ಮುಂಗಾಲಿನಲ್ಲಿ 5 ಉಗುರು ಇರ್ತವೆ. ಅದೇ ಮುಂಗಾಲಲ್ಲಿ ಏಷ್ಯಾದ ಆನೆಗೆ 6 ಉಗುರು ಇರ್ತವೆ. ಹಿಂಗಾಲಿನಲ್ಲಿ 3 ರಿಂದ 4 ಉಗುರುಗಳಿರ್ತವೆ. ಅದೇ ಆಫ್ರಿಕಾದ ಆನೆಗಳಿಗೆ ಮುಂಗಾಲಲ್ಲಿ 3 ಉಗುರುಗಳು, ಹಿಂಭಾಗದಲ್ಲಿ 2 ಇಲ್ಲ 3 ಇರುತ್ತೆ. ಭೀಮನ ಒಂದು ಉಗುರು ಕಿತ್ಕೊಂಡು ಹೋಗಿತ್ತು ಅಲ್ಲಿ 2 ಆನೆ ಹತ್ರ ಫೈಟ್ ಮಾಡೋತ್ತಿಗೆ. ಆವಾಗ ಭೀಮ ಒಂದು ಕಾಡೊಳಗೆ ಸೇರಿದ್ದ. ಯಾವ ಫಾರೆಸ್ಟ್ನರು ಹೋಗ್ಲಿಲ್ಲ, ಯಾವ ಟಿವಿಯರು ಹೋಗ್ಲಿಲ್ಲ. ಅವಾಗೆಲ್ಲ ಇದಿರಲಿಲ್ಲ, ಸೋಷಿಯಲ್ ಮೀಡಿಯಾ ಇವೆಲ್ಲ ಇರಲಿಲ್ಲ. ಅದು ಇರಲೇ ಇಲ್ಲ 4-5 ವರ್ಷದಿಂದ. ಅದಿದ್ರು ಬೇರೆ ಯಾವುದೋ ಮಾಡ್ಕೊಂಡಿದ್ರು. ಈಗ ನಿಮ್ಮಂಥರು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ ಬರೋತ್ತಿಗೆ ಪ್ರಾಣಿಗಳು, ಆನೆಗಳಿಗೆ ಒಂದು ನೆಮ್ಮದಿ, ಒಂದು ರಕ್ಷಣೆ ಸಿಕ್ಕಿದೆ. ಯಾಕೆಂದರೆ ನೀವು ಯಾವ ಮೂಲೆಯಲ್ಲಿ ಯಾವ ಇದರಲ್ಲಿ ಹೋಗಿ ಜೀವದ ಭಯ ಬಿಟ್ಟು ಹೋಗಿ ನೀವು ಅಲ್ಲೇ ಚಿತ್ರೀಕರಣ ಮಾಡಿ ಅಲ್ಲೇ ನೀವು ಬಿಡೋದ್ರಿಂದ, ಅದೇ ಎಲೆಕ್ಟ್ರಾನಿಕ್ ಮಾಧ್ಯಮದವರು
ಇಲ್ಲಿ ತೆಗೆದು ಅಲ್ಲಿ ಹೋಗಿ ರಾತ್ರಿ ನ್ಯೂಸ ಬೆಳಿಗ್ಗೆ ನ್ಯೂಸ್ ಹಾಕ್ಬೇಕಾದ್ರೆ ಏನೋ ಆಗಿರ್ತದೆ. ಆದ್ರೆ ನಾನು ಎಲೆಕ್ಟ್ರಾನಿಕ್ ಮಾಧ್ಯಮದವ್ರನ್ನ ನಾನೇನು ಟಿ ವಿಯವ್ರನ್ನ ನಾನೇನು ತಗೊಳ್ತಾ ಇಲ್ಲ. ಹಿಂದೆಲ್ಲ ನೀವು ಆನೆಗಳನ್ನ ಉಳಿಸಿರಿ, ನಾನು ಸಿಕ್ಕಾಪಟ್ಟೆ TV 9 ನ್ಯೂಸ್ ಕೊಡ್ತಿದ್ದೆ, ಬೇರೆಯವರಿಗೂ ಕೊಡ್ತಿದ್ದೆ, ಅದಿರಲಿ. ಆಮೇಲೆ ಹೀಗಾಯಿತು. ಉಗುರು ಹೋದಾಗ ಯಾರೂ ಹೋಗಲಿಲ್ಲ. ಆಮೇಲೆ ಕಾಡೊಳಗೆ ಹೋಗಿ ನನ್ನ ಹತ್ರ ಒಂದು D80 ನಿಕಾನ್ ಕ್ಯಾಮ್ರಾ ಇತ್ತು, ಅದನ್ನು ತಗೊಂಡು ಹೋಗಿ ಆನೆ ನಾನು ಹೋದ ಕೂಡಲೇ ಫಸ್ಟಿಗೆ ನೆಲಕ್ಕೆ ಬಲ್ದೆ ಕಾಲು ಒದ್ದು ಟಗಡಿ ಸೌಂಡ್ ಮಾಡ್ತು, ಬುಸ್ ಅಂತು. ಆಮೇಲೆ ನಾನು ಸುಮ್ಮನೆ ನಿಂತ್ಕೊಂಡೆ. ನಾನು ಆಮೇಲೆ ಯಾವಾಗ ಕೂತ್ಕೊಂಡು ಅದ್ರ ಕಾಲನ್ನೇ ನೋಡೋಕೆ ಶುರು ಮಾಡಿದೆ, ಅದಕ್ಕೆ ಅರ್ಥ ಆಯಿತು. ಅದಕ್ಕಿಂತ ಮೊದಲು ಅದ್ರದ್ದು ಹಿಂಗಾಲು ಆಗಿದ್ದು ಅಂತ ಕಾಣ್ತದೆ. ಹಿಂದಿನ ಕಾಲು, ಮುಂದಿನ ಕಾಲ ಅಲ್ಲ, ಹಿಂದಿನ ಕಾಲು ಉಗುರು ಹೋಗಿದ್ದು. ಅದು ಮನುಷ್ಯರು ಬಂದಾಗ ಕಾಲನ್ನ ಹೀಗೀಗ ಅಂತ ಇತ್ತು. ಅಂಥ ವಿಡಿಯೋಗಳು ನಮ್ಮಲ್ಲಿ ಇದೆ. ಆವಾಗ ಮನುಷ್ಯರು ಬಂದಲ್ಲಿ ಹೀಗೆ ತೋರಿಸ್ತಿತ್ತು. ಅದೆಲ್ಲ ಸುದ್ದಿ ಆಗಿತ್ತು, ಟಿವಿಯಲ್ಲಿ ಸುದ್ದಿ ಆಗಿತ್ತು. ಆಮೇಲೆ ನಾನು ಹೋಗಿ ಅಲ್ಲಿ ಫೋಟೋ ತೆಗೆದು ಮಂಡಿ ಉರ್ಕೊಂಡು ಅದ್ರ ಎದುರಲ್ಲಿ ನೋಡ್ಕೊಂಡು ಹಿಂಗಾಲನೇ ಅದ್ರ ಕಣ್ಣು ನೋಡಲಿಲ್ಲ. ನಾನು ಹಿಂಗಾಲನೇ ನೋಡೋಕೆ ಶುರು ಮಾಡಿರ್ಬೇಕಾದ್ರೆ ಅದಕ್ಕೆ ಅರ್ಥ ಆಯಿತು, ಆನೆಗಳು ಬುದ್ಧಿವಂತ ಪ್ರಾಣಿ, ಆನೆಗಳಷ್ಟು ಮನುಷ್ಯರು ಸಾಧ್ಯನೇ ಇಲ್ಲ ಮನುಷ್ಯರಿಗೆ ಬದುಕಕ್ಕೆ. ಇರಲಿ. ಆಮೇಲೆ ಸುಮ್ಮನೆ ಆಯಿತು. ಆಮೇಲೆ ನಾನು ಎಲ್ಲ TV ಇವರಿಗೆಲ್ಲ ನ್ಯೂಸ್ ಕೊಟ್ಟ ಮೇಲೆ ಒಬ್ಬ ಡಾಕ್ಟ್ರ್ ಬಂದು ಅದನ್ನ ಒಂದು ಇಂಜೆಕ್ಷನ್ ಸಿರಿಂಜನ್ನು ಇದು ಮಾಡಿ ಯಾವುದೋ ಇದು ಮಾಡಿದಂಗೆ ಆಂಟಿಬಯೋಟಿಕ್ ಏನೋ ಹೊಡೆದ್ರು. ಆಮೇಲೆ ಭೀಮ ಸರಿ ಆಯಿತು. ಆದರೆ ಆ ಸಿರಿಂಜ್ ತೆಗಿಲಿಲ್ಲ. ಆ ಸಿರಿಂಜ್ ಅಲ್ಲೇ ಆಮೇಲೆ ಕಿವು ಬಂದು ಅದೆಲ್ಲ ಗಿಡಕ್ಕೆಲ್ಲ ತಗಲಿ ಬಿದ್ದೋಯ್ತು. ಆ ಥರ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅದೇ ಥರ ಕೊಡಿ ಅಂತ ನಾವು ಹೇಳಿದ್ದು. ನಾವೇನು ನೀವು ಆನೆ ಹಿಡಿದು ಕೈ ಕಾಲು ಕಟ್ಟಿ ಹಿಂಗೆ ಮಾಡಿ ಅಂತ ಹೇಳಲಿಲ್ಲ. ಆದರೆ ಬಿಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟರು ಟ್ರೀಟ್ಮೆಂಟ್ ಕೊಡದಲ್ಲೇ ಭೀಮ ಉಳ್ಕಂದ ಅನ್ನೋದು ನಮಗೂ ಒಂದು ಹೆಮ್ಮೆ. ಯಾಕೆಂದರೆ ಭೀಮನೇ ಆ ಗಾಯನ ಅವನೇ ವಾಸಿ ಮಾಡ್ಕೊಂಡ ಅಂತ. ಇರಲಿ, ಹಾಗೆಲ್ಲ ಆಗಿತ್ತು. ಹಾಗಾಗಿ ಭೀಮಿಗೆ ನೋವಿನ ಮೇಲೆ ನೋವು, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ನಮ್ಮಲ್ಲೆಲ್ಲ ಒಂದು ಹೇಳ್ತಾರೆ, ನಮ್ಮ ಹಳ್ಳಿಯಲ್ಲಿ ಭೀಮನ ಮೇಲೆ ಕಣ್ಣು ಬಿದ್ದಿದೆ, ಮನುಷ್ಯರ ಕಣ್ಣು ಭಾರಿ ಡೇಂಜರ್ ಅಂತ. ಅದೆಲ್ಲ ಒಂದು ನಂಬಿಕೆ ಇದೆ. ಹಾಗೆ ಭೀಮನ ಮೇಲೆ ಏನೋ ಕಣ್ಣು ಬಿದ್ದಿರ್ಬೋದು. ಭೀಮಿಗೆ ಇದಲ್ಲ, ಒಂದು ಸತಿ ಕೋರೆ ಹೋಯ್ತು, ಒಂದು ಸತಿ ಉಗುರು ಹೋಯ್ತು. ಆಮೇಲೆ ಮತ್ತೊಂದು ಸತಿ ಆ ಭೀಮನ ಸಹಚರ ಇದಾನಲ್ಲ ಸೀಗೆ, ಅವನು ಬಂದು ಚುಚ್ಚಿದ. ಅದು ಗಾಯಕ್ಕೆಲ್ಲ ಹುಳ ಬಂತು. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ 2 ಡಾಟ್ ಮಾಡಿರು. ಆ ಸಿರಿಂಜ್ ಅದರಲ್ಲೇ ಉಳಿತು. ಒಂದೇನೋ ತೆಗೆದು ಆಮೇಲೆ ನಮ್ಮ ಮದನ ಹೋಗಿ ನಿಂತ ಭೀಮನಿಗೆ ಇಂಜೆಕ್ಷನ್ ಕೊಟ್ಟ. ಮತ್ತೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಡೋಕ್ಕೆ ಅಂತ ಹೋಗಿ ನಮ್ಮ ಒಬ್ಬ ಶೂರ ವೆಂಕಟೇಶಣ್ಣ ಮೇಲೆ ಅಟ್ಯಾಕ್ ಆಯಿತು. ಆಮೇಲೆ ಭೀಮ ಅಂತೂ ಚೆನ್ನಾಗಿದ್ದಾನೆ ಅನ್ಬೇಕಾದ್ರೆ ಈಗ ಅದರದ್ದು ಆನೆಗಳಿಗೆ ಗಂಡಾನೆಗಳಿಗೆ ಕೋರೆನೇ ಸರ್ವಸ್ವ. ಆ ಕೋರೆ ಮುರ್ಕಂದ. ಈಗ ನೋವಿನ ಮೇಲೆ ನೋವು ಆಗ್ತದೆ ಭೀಮಿಗೆ. ಆಮೇಲೆ ಬೇರೆ ಆನೆಗಳಿಗೂ ಪೆಟ್ಟು ಆಗಿದೆ ಎಲ್ಲ ಕಡೆನೂ, ತುಂಬ ಕಡೆ. ನಾನು ಮೊನ್ನೆ ಒಂದು ನೋಡಿದೆ, ಕಬಿನಿಯಲ್ಲಿ ಒಂದು ಆನೆದು ಬಲಗಾಲು ಹಿಂಭಾಗದಲ್ಲಿ ಏನು ಇದಿದೆ, ಜಾಯಿಂಟ್ ಇದೆ, ನಾವು ಮಂಡಿ ಅಂತೀವಿ, ಅದರಲ್ಲಿ ಇಷ್ಟು ದಪ್ಪ ಊದ್ಕೊಂಡಿದೆ. ಅಲ್ಲಿ ನಾಗೇಶ್ ಅನ್ನೋರು ಒಂದು ಯಾವಾಗಲೂ ಹಾಕ್ತಾ ಇರ್ತಾರೆ. ಅದಕ್ಕೆ ಏನಿಲ್ಲ, ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಇಲ್ಲ ಕಿವು ಕಟ್ಟಿದೆ. ಅದು ಭಾರಿ ಈಸಿ. ಅದನ್ನ ಆನೆನ ಬೀಳಿಸಿ ಅದನ್ನ ಆ ರಕ್ತ ಇದು ಮಾಡಿ ತೆಗೆದು ಅದಕ್ಕೆ ಆಂಟಿಬಯೋಟಿಕ್ ಕೊಟ್ಟರೆ ಆಗುತ್ತೆ. ಅರಣ್ಯ ಇಲಾಖೆ ಅಷ್ಟೇ. ಅರಣ್ಯ ಇಲಾಖೆ ಯಾವುದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಹೀಗೆಲ್ಲ ನಡೀತಿದೆ. ಆಮೇಲೆ ಈಗೇನ ಹುಲಿ ಹಿಡಿಯೋಕೆ ಹೋಗ್ಯಾರಲ್ಲ, ಆ ಭಾಗದಲ್ಲಿ ಸಿಕ್ಕಾಬಟ್ಟೆ ಪ್ರಾಣಿಗಳಿಗೆ ಕೇಬಲ್ ಹಾಕ್ತಾ ಇದ್ದಾರೆ. ಮೊನ್ನೆ ಒಂದು ಹುಲಿ ಸಿಕ್ತಲ್ಲ, ಅವನ್ನ ಸಾಯಿಸ್ತಲ್ಲ, ಅದು ರಾತ್ರಿ 2 ಗಂಟೆಗೆ ಹೊಡೆದ್ರು. ಆ ಹುಲಿ ಕುತ್ತಿಗೆಯಲ್ಲಿ ಕೇಬಲ್ ಕಟ್ಟಾಗಿದ್ದು, ಅಂದರೆ ಉಸಿರು ಕಟ್ಟ ರೀತಿ ಅದಕ್ಕೆ ಬಿಗಿದುಕೊಂಡಿತ್ತಂತೆ. ಆಮೇಲೆ ಅದ್ರ ಸುತ್ತ ಎಲ್ಲ ಗಾಯ ಆಗಿತ್ತಂತೆ. ಅದು ಹೊರಗಿನ ಪ್ರಪಂಚಕ್ಕೆ ಇವ್ರು ಹೇಳಲೇ ಇಲ್ಲ. ಆದರೆ ನಮ್ಗೆ ಅಲ್ಲಿ ಲೋಕಲರು ನಮ್ಗೆ ಹೇಳ್ತಾರೆ ಅದನ್ನೆಲ್ಲ ಫೋನ್ ಮಾಡಿ, ಹಿಂಗಾಗಿತ್ತು ಅಂತ. ಅದಕ್ಕೆ ಅದು ಹುಲಿ ಇದು ಮಾಡಿದ್ದು. ಅಲ್ಲಿ ಮೊದಲು ಏನು ಮಾಡಬೇಕು, ಅಲ್ಲಿ ಜಿಂಕೆಗಳನ್ನ ಕಾಡಂದಿ ಹಿಡಿಯೋಕ್ಕೆ ಇಲ್ಲ ಕಾಡು ಕುರಿ ಹಿಡಿಯೋಕ್ಕೆ ಉರುಳು ಹಾಕ್ತಾರೆ. ಅದು ಕೇಬಲ್ಗಳಲ್ಲಿ. ಕೇಬಲ್ ಅದನ್ನು ನಮ್ಮ ಬೈಕಿನ ಎಕ್ಸ್ಲೇಟರ್ ಕೇಬಲ್ಗಳಾಗಲಿ, ನಮ್ಮ ಅದಕ್ಕಿಂತ ಟಿಲ್ಲರ್ ಉಂಟಲ್ಲ, ಟಿಲ್ಲರ್ಗಳದ್ದು ಎಕ್ಸ್ಲೇಟರ್ ಕೇಬಲ್ಲು ಒಂದು ಇಷ್ಟು ಉದ್ದ ಇರುತ್ತೆ. ಅಂಥ ಕೇಬಲ್ಗಳನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ಹುಲಿಗಳು ಬೀಳ್ತಿದ್ದಾವೆ, ಹುಲಿ ಮರಿಗಳು ಸಾಯ್ತಾ ಇದ್ದಾವೆ. ಅದನ್ನೆಲ್ಲ ಮೊದಲು ನಡ್ಕೊ ಹೋಗಿ ನೋಡ್ಬೇಕು. ಆಮೇಲೆ ಕಾಡೊಳಗೆ ಆಹಾರ ಇಲ್ಲ ಅಂತ ಆದಾಗ ಮಾತ್ರ
ಹುಲಿಗಳು ಹೊರಗೆ ಬರೋದು. ಅಲ್ಲಿ ಜಿಂಕೆಗಳ ಬೇಟೆ ಭಾರಿ ನಡೀತದೆ. ನಿಮ್ಮ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಜಿಂಕೆ ಮಾಂಸ ಬರ್ತಾ ಉಂಟು. ಅದು ಜಿಂಕೆ ಮಾಂಸ ಅಂತ ಪ್ರೂವ್ ಮಾಡೋಕ್ಕೆ ಆ ಜಿಂಕೆದ ಸ್ಕಿನ್ನು, ಅದರದ್ದು ಕೂದಲು ಇರೋದನ್ನ ಒಂದು ಅರ್ಧ ಅಡಿ ಮಾಂಸದ ಪೀಸು ಅದರೊಳಗೆ ಹಾಕಿರ್ತಾರೆ. ಇದೆಲ್ಲ ನಿರಂತರವಾಗಿ ನಡೀತದೆ. ಅದು ನಮ್ಮ ಸಕಲೇಶ್ಪುರದಲ್ಲೂ ಹೊಸೂರು ಎಸ್ಟೇಟಿಂದ ಮಾಂಸ ಶಿಕಾರಿ ಮಾಡಿ ನಮ್ಮ ಸಕಲೇಶ್ಪುರ ಟೌನಲ್ಲಿ ವ್ಯಾಪಾರ ಆಗ್ತಾಯಿದೆ. ಇದು ಎಲ್ಲ ಕಡೆನೂ ನಡೀತಾ ಉಂಟು, ಅಲ್ಲೂ ಇಲ್ಲೋ ಅಂತಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಕಾಡು ಮಾಂಸ ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಉಂಟು ಇದಕ್ಕೆ ಬೆಂಗಳೂರಿಗೆ. ಅದು ಯಾರು ಏನು ಅಂತ ನನ್ನ ಕೇಳಬೇಡಿ, ನೀವು ಬೇಕಾದ್ರೆ ಹೋಗಿ ಎಲ್ಲ ನ್ಯೂಸ್ ಮಾಡ್ಬೋದು ಅದು ಎಲ್ಲಿಂದ ಹೋಗ್ತಾ ಉಂಟು ಅಂತ. ಈಗೆಲ್ಲ ನಡೀತಾ ಇದೆ. ಹಾಗಾಗಿ ಹುಲಿಗಳು ಹೊರಗಡೆ ಬರೋ ಕಾರಣ. ಮತ್ತು ಈಗ ಮೇಟಿಂಗ್ ಸೀಸನ್. ನಮ್ಮ ಕನ್ನಡದಲ್ಲಿ ನಾವು ನಮ್ಮ ಹಳ್ಳಿಯರು ಹೇಳೋದು ಅಂದರೆ ಬೆದೆ ಬಂದಿರೋದು. ಈ ಸಮಯದಲ್ಲಿ ಹುಲಿಗಳು ಗಂಡು ಹುಲಿಗಳನ್ನು ಹುಡುಕಿ ಹೋಗ್ತವೆ, ಗಂಡು ಹುಲಿಗಳು ಹೆಣ್ಣು ಹುಲಿಗಳನ್ನು ಹುಡ್ಕೊಂಡು ಹೋಗ್ತವೆ. ಆಮೇಲೆ ಇವರು ಕಾಡೊಳಗೆ ನಿರಂತರವಾಗಿ ಇವ್ರ ಮನೆ ಡೀಸೆಲ್ ಗಾಡಿಗಳು, ಇವ್ರ ಮನೆ ಬಸ್ಗಳು, ಇನ್ನೇನು ಮಿನಿ ಬಸ್ಗಳು, ಇವರು ಜೀಪ್ಗಳು, ಸಫಾರಿ ಅಂತ ಹೇಳ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಾಣಿಗಳ ಖಾಸಗಿ ಜೀವನಕ್ಕೆ ತೊಂದರೆ ಆಗ್ತಾ ಉಂಟು. ಹುಲಿಗಳು ಮೊದಲೇ ಒಂದು ಜನಗಳಿಗೆ ಕಾಣಿಸ್ದಂಗೆ ಅದು ಬದುಕೋದು, ಅವುಗಳಿಗೆ ತೊಂದರೆ ಆಗ್ತಾಯಿದೆ. ಇವರು ಕೇವಲ ಎಷ್ಟು ನೋಡಿ, ಒಂದು ಸಣ್ಣದೊಂದು, ಅಷ್ಟೆಲ್ಲ ಬೇಡ, ನಾನು ಒಂದು ಚಿಕ್ಕದೊಂದು ಉದಾಹರಣೆ ಕೊಡ್ತೀನಿ. ಅದರಲ್ಲಿ ಹೋಗಿರ್ತಾರಲ್ಲ ಹುಡುಗಿಯರು ಎಲ್ಲ, ಇವರು ಉಗಿದ ಬಬ್ಬಲ್ ಗಮ್ ಇದೆಯಲ್ಲ, ಆ ಬಬ್ಬಲ್ ಗಮ್ಮಿಗೆ ಕೆಲವು ಇನ್ಸೆಕ್ಟ್ಗಳು, ಅಲ್ಲಿರೋ ಪಾಪದ ಇರುವೆಗಳು ವಾಸನೆ ಹಿಡಿಯೋದ್ರಲ್ಲಿ ಎಲ್ಲ ಪ್ರಾಣಿಗಿಂತಲೂ ಜೋರು ಕೀಟ, ಅದೊಂದು ಕೀಟ. ಅವು ಹೋಗಿ ಅಲ್ಲಿ ಸಿಕ್ಕಾಕೊಂಡು ಆ ಗಮ್ಮಿಗೆ ಅಂಟ್ಕೊಂಡು ಸಾಯ್ತಾ ಇದ್ದಾವೆ. ಇಂಥದ್ದೆಲ್ಲ ನಡೀತಾ ಇದೆ. ಯಾಕೆ ನಿಮ್ಗೆ ಸಫಾರಿ ಮಾಡ್ತೀರಿ? ಒಂದು ಆನೆ ಹುಲಿ ಕಾಡಿಂದ ಹೊರಗೆ ಬಿಟ್ರೆ ಏನು ಒಬ್ಬೆ ಆಗ್ತೀರಿ? ಇಡೀ ಪ್ರಪಂಚ ಮುಳುಗಿದ ಆನೆ ಬಂದಿದೆ, ಹುಲಿ ಬಂದಿದೆ, ಕಾಡಿಂದ ಹೊರಗೆ, ಕಾಡಲ್ಲೇ ಇರ್ಬೇಕು. ನೀವು ಯಾಕೆ ಕಾಡೊಳಗೆ ಹೋಗ್ತೀರಿ? ರಿಸರ್ವ್ ಫಾರೆಸ್ಟ್ಗೆ ಹೋಗ್ಲಿ. ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅದು. ಅಲ್ಲಿ ಎಂಥದೋ ಜಂಗಲ್ ಲಾಡ್ಜ್ ಅಂತೆ, ಪ್ರಕೃತಿ ಶಿಬಿರ ಅಂತೆ. ಅಲ್ಲಿ ಹುಡುಗ ಹುಡುಗಿಯರೇ ಟ್ರೆಕ್ಕಿಂಗ್ ಹೋಗೋದು. ಮತ್ತೇನು ಮುದುಕರು ಹೋಗ್ತಾರಾ, ಇಲ್ಲ ಮಧ್ಯ ವಯಸ್ಕೇನಾದ್ರು ಹೋಗ್ತಾರಾ? ಅವ್ರುಗಳನ್ನೆಲ್ಲ ಯಾಕೆ ಟ್ರೆಕ್ಕಿಂಗ್ ಕರ್ಕೊ ಹೋಗ್ತೀರಿ? ಅವ್ರು ಅಷ್ಟಕ್ಕೆ ಕಾಡಲ್ಲಿ ಇರೋ ಪ್ರಾಣಿಗಳು ಬದುಕಕ್ಕೆ ಬಿಡಿ. ನಿಮಗೆ ಝೂ ಎಂತಕ್ಕೆ? ಅವರೆಲ್ಲ ಹೋಗಿ ಝೂ ಅಲ್ಲೇ ನೋಡ್ಬೋದಲ್ಲ ಪ್ರಾಣಿಯ. ಹೀಗೆ ಈಗ ನೋಡಿ, ರಾಣೆಬೆನ್ನೂರಲ್ಲ ಎಲ್ಲೋ ನಿನ್ನೆ ಕೃಷ್ಣ ಮೃಗಗಳು, ಆ ಪಾಪದ ಪ್ರಾಣಿಗಳನ್ನ ಕೂಡ ಹಾಕೆಂದರೆ 25-30 ಜಿಂಕೆಗಳು ಒಂದೇ ದಿವಸದಲ್ಲಿ ಸತ್ತೋಗಿದ್ದಾವೆ. ಹೇಗೆ ಸತ್ತೋಯ್ತು? ಆಹಾರ ಇಲ್ಲ. ಪಿಲಿಕುಳದಲ್ಲಿ ಮೊನ್ನೆ ಸತ್ತೋದು ಕೆಲವು ಪ್ರಾಣಿಗಳು. ಹೇಗೆ ಸತ್ತೋದು? ಆಹಾರ ಇಲ್ಲ. ಹೀಗೆ ಮಾತಾಡಕ್ಕೆ ಹೋದ್ರೆ ತುಂಬ ಮಾತಾಡ್ಬೇಕಾಗ್ತದೆ. ಇಷ್ಟೆಲ್ಲ ನಡೀತಾ ಉಂಟು. ದೇವರ ದಯೆಯಿಂದ ಎಲ್ಲವೂ ಸರಿಯಾಗಲಿ, ಭೀಮ ವಾಸಿ ಆಗಲಿ ಅಂತ ನಮ್ಮಂಥ ಸಾವಿರಾರು ನಾನಿಲ್ಲಿ ಧರ್ಮ ತಂದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅವರವ್ರ ಧರ್ಮದವರು ಅವರವರು ಇದರಲ್ಲಿ ಪ್ರಾರ್ಥನೆ ಮಾಡಿರು. ಹಿಂದೂಗಳು ದೇವಸ್ಥಾನಕ್ಕೆ ಹೋದರು, ಮುಸ್ಲಿಮರು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿರು, ಕ್ರಿಶ್ಚಿಯನ್ಗಳು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿರು. ನನಗೆ ಕೆಲವರು ಹೇಳಿರು, ಅಣ್ಣ ನಾನು ಇವತ್ತು ಹೋಗಿ ನಮ್ಮ ಇದರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ನಾವು ಪೂಜೆ ಮಾಡೋದು, ಅವ್ರು ಪ್ರಾರ್ಥನೆ ಮಾಡೋದು. ಒಂದು ಆನೆಗೆ ಇಷ್ಟೊಂದು ಜನ ಅಭಿಮಾನಿಗಳು, ಇಷ್ಟು ಜನ, ಒಂದು ಆನೆ ಅಲ್ಲ, ಎಲ್ಲ ಪ್ರಾಣಿಗಳಿಗೂ ಇಷ್ಟು ಜನ ಅಭಿಮಾನಿಗಳಿದ್ದಾರೆ ಅನ್ನೋ ಕಾರಣ ಜಾಸ್ತಿ ಈ ಅಭಿಮಾನಿ ಕ್ರೇಜ್ ಮತ್ತು ಆನೆಗಳ ಮೇಲೆ ಇಷ್ಟು ಕ್ರೇಜ್ ಬೆಳೆಯೋಕ್ಕೆ ಕಾರಣನೇ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ. ನಿಮ್ಮಿಂದ ಒಳ್ಳೇದಾಗ್ತಿದೆ. ನಮ್ಮಂಥ ನಾವೆಲ್ಲ ಏನು ಲೆಕ್ಕಕ್ಕಿಲ್ದರು, ನಾವೆಲ್ಲ ಎಲೆಮೆರೆ ಕಾಯಿಗಳು. ನಮ್ಮ ಯಾರು ಗುರ್ಸೋದು ಇಲ್ಲ, ನಾವು ಗುರ್ಸ್ಕೊಳಕ್ಕೆ ನಾವು ಹೊರಗೂ ಬರೋದಿಲ್ಲ. ನಾವು ಕಾಡೊಳಗಿದ್ದರು. ಈಗ ಒಂಚೂರು ಹೊರಗೆ ಬಂದಿದ್ದೀನಿ. ನಮ್ಮಂಥರೆಲ್ಲ ನಾವು ನಿಮಗೂ ಒಂದು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತೀವಿ. ನೀವು ಒಳ್ಳೆಯದಾಗಲಿ, ನಿಮ್ಮ ಕುಟುಂಬನೂ ಒಳ್ಳೆಯದಾಗಲಿ. ಯಾಕೆಂದರೆ ನೀವು ಒಂದು ಘನಕಾರ್ಯ ಮಾಡ್ತಾಯಿದ್ದೀರಿ. ನೀವು ಈ ಫಾರೆಸ್ಟ್ ಇಲಾಖೆಯರು ಯಾರು
ಮಾಡ್ದಂಥ ಒಂದು ಕಾರ್ಯ ಮಾಡ್ತಾಯಿದ್ದೀರಿ. ಮೂಲೆ ಮೂಲೆ ಹುಡುಕಿ ಹೋಗಿ ಜೀವದ ಹಂಗು ತೊರೆದು ನೀವು ವಿಡಿಯೋ ಮಾಡ್ತಾಯಿದ್ದೀರಿ, ಅದನ್ನ ಇದಕ್ಕೆ ಹಾಕ್ತಾಯಿದ್ದೀರಿ, ಜನಗಳಿಗೆಲ್ಲ ಜಾಗೃತ ಮಾಡ್ತಾಯಿದ್ದೀರಿ ಅಂತ ನಾನು ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಾಕಲ್ಲ, ಇನ್ನು ಮಾತಾಡ್ಬೇಕು. ಕುತ್ಕೋತೀರಾ ಅಂತ